ನಮ್ಮ ಆಯ್ಕೆಯಲ್ಲಿ ಇಲ್ಲದೆ ಇರುವಂತಹ ಒಂದೇ ಒಂದು ಸಂಗತಿ ಯಾವುದು ಗೊತ್ತಾ? ನಾವು ಯಾವ ಕುಟುಂಬದಲ್ಲಿ ಹುಟ್ಟುತ್ತೀವಿ ಅನ್ನುವಂಥದ್ದು. ಅದು ಯಾರಿಗೂ ಗೊತ್ತಿರೋದಿಲ್ಲ. ನಾವು ಮಕ್ಕಳಿರುವಾಗ, ಪುಟ್ಟ ಮಕ್ಕಳಿರುವಾಗ ನಮ್ಮ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವ ಬೀರುವಂತಹ ಒಂದು ಅಂಶ ಅಂತ ಹೇಳಿದ್ರೆ, ನಾವು ಯಾವ ಫ್ಯಾಮಿಲಿಯಲ್ಲಿ ಹುಟ್ಟಿದೀವಿ ಅದೇ ನಮ್ಮ ಚೈಲ್ಡ್ಹುಡ್ ನಲ್ಲಿ ನಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರುವಂತಹ ಒಂದು ವಿಚಾರ. ಕೆಲವರಿಗೆ ಇದು ಒಳ್ಳೆ ಒಂದು ಇನ್ಫ್ಲೂಯೆನ್ಸ್ ನ ಮಾಡಿರುವಂತಹ, ಒಳ್ಳೆ ಸುದ್ದಿಯನ್ನ ಕೊಟ್ಟಿರುವಂತಹ, ಚೆನ್ನಾಗಿರುವಂತಹ ಫ್ಯಾಮಿಲಿ ಸಿಕ್ಕಿರಬಹುದು. ಇನ್ನು ಕೆಲವರಿಗೆ ಅದು ದುರಂತ ಆಗಿರ್ಬೋದು. ತುಂಬಾ ತೊಂದರೆಗಳನ್ನ ಚೈಲ್ಡ್ಹುಡ್ ಅಲ್ಲಿ ಅವರು ಅನುಭವಿಸಿರ್ಬಹುದು. ಆದ್ರೆ ಈ ಹೆಚ್ಚಿನ ಜನ ಏನಾಗ್ತಾರೆ, ಈ ದುರಂತ ಅನುಭವಿಸಿದಂತವ್ರು ಅಂತ ಏನ್ ಹೇಳ್ತೀವಲ್ವಾ, ತೊಂದರೆಗೊಳಗಾದವರು, ಅವರು ಅದ್ರ ಜೊತೆಗೆ ರಾಜಿ ಮಾಡ್ಕೊಂಡ್ಬಿಡ್ತಾರೆ. ಸರಿ, ನಾನು ಹುಟ್ಟಿರೋದೇ ಇಂಥ ಫ್ಯಾಮಿಲಿಲಿ, ನನಗೆ ಈ ತರದ್ದೇ ಆಗಿದೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಜೊತೆನೆ ಇರೋದಕ್ಕೆ ಶುರು ಮಾಡ್ತಾರೆ. ಇದೆ ವಿಧಿ ಹೀಗ್ ಬರ್ದಿದೆ, ನಮ್ಮ ಹಣೆಯಲ್ಲಿ ಈ ತರ ಇದೆ ಇನ್ನುವಂತಹ ಒಂದು ಕೆಲವು ಮಾತುಗಳನ್ನ ಅವ್ರ ತಲೆಗೆ ಅವರು ತಂದ್ಕೊಂಡು ಹಾಗೆ ಇತ್ತು ಬಿಡ್ತಾರೆ. ಆದ್ರೆ ಕೆಲವರು ಧೈರ್ಯ ಹೆಚ್ಚಾಗಿರುವಂತವ್ರು, ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದನ್ನ ಬದಲಾಯಿಸೋದಕ್ಕೆ, ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರನ್ನ ಅವರು ಒಂದು ಒಳ್ಳೆಯ ದಿಟ್ಟ ನಿರ್ಧಾರ ಅಂತ ಹೇಳ್ತೀವಲ್ಲ, ಹಾಗೆ ತೆಗೆದುಕೊಂಡು ಅವರು ಅವರ ಜೀವನವನ್ನ ಬದಲಾಯಿಸ್ಕೊಳ್ತಾ ಹೋಗ್ತಾರೆ. ಸೊ ಎಲ್ಲರೂ ಹಾಗೆ, ನಾವು ಹಾಗೆ ಅಲ್ವಾ? ನಮ್ಮ ಜೀವನವನ್ನ ಸುಧಾರಿಸ್ಕೊಳ್ಳೋದಕ್ಕೆ ನಾವು ಯಾವಾಗ್ಲೂ ಪ್ರಯತ್ನ ಪಡ್ತಿರ್ಬೇಕು. ಅಂದ್ರೆ ಆ ಜೀವನವನ್ನ ಸುಧಾರಿಸ್ಕೊಂಡು ನಮ್ಮ ಲೈಫ್ ನ ಬೆಟರ್ ಮಾಡ್ಕೊಳ್ಳೋದು ನಮ್ಮ ಒಂದು ಆಯ್ಕೆ ಆಗಿರ್ಬೇಕು, ನಮ್ಮ ಪ್ರಿಯಾರಿಟಿ ಆಗಿರ್ಬೇಕು.